ಈಗ ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ. ಸುದೀಪ್ ಅವ್ರ ಎದುರುಗಡೆ ಹೋಗಿ ಚಪ್ಪಾಳೆ ಗಿಟ್ಟಿಸ್ಕೊಂಬಂದಿದ್ದಾನೆ. 5.5 ಕೋಟಿ ಕನ್ನಡಿಗರ ಮನ ಗೆದ್ದಾನೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ನಮಗೆ ದೊಡ್ಡ ಖುಷಿ ರೀ, ನಮಗೆ ದೊಡ್ಡ ಖುಷಿ. ಇಷ್ಟು ಇದಾಗ್ಯಾನಂತಂದ್ರೆ ನನ್ನ ಮಗ ಇಷ್ಟು ಇದಾಗ್ಯಾನಂತ ಮತ್ತು ಖುಷಿ ಆಗಕ್ಕೆ ಒಲ್ಲನ್ರಿ. ನಮ್ಗಿಂತ ಹೊರಗಲ್ ಮಂದಿ ಭಾಳ ಖುಷಿ ರೀ. ಇಡೀ ಕರ್ನಾಟಕದ ಮಂದಿದ ಖುಷಿ. ಹನುಮಂತ ಅಂತಂದ್ರೆ ದೊಡ್ಡ ಖುಷಿ. ನಾವು ಒಂದು ನಮೂನಿ ದುಡ್ಕೊಂಡು ತಿನ್ನಾರಿಯಪ್ಪ, ನಮಗೆ ಒಂದು ಹೇಳಿದ್ರೆ ಒಂದು ತಿಳಿಯಂಗಿಲ್ಲ. ಈಗ ಹಿಂಗೆ ಯಾಕೆ ಅಂತೇಳಿ ನಾವು ಒಂದು ಸ್ವಲ್ಪ ದಿಂಗ ಬಡ್ದು ಬಿಟ್ಟಿವ್ರಿ. ನಾವು ನಮಗೆ ತಿಳಿದಿಲ್ಲ ರೀ, ಇಷ್ಟು ಯಾಕೆ ಮಂದಿ ಬರ್ದಾನ ಹೆದರಿ ಬಿಟ್ಟಿವಿ ನಾವು. ನಾವು ಏನು ಮಾಡಿಲ್ವಪ್ಪ, ಇಷ್ಟು ಯಾಕೆ ಮಂದಿ ಬರಾಕತ್ತಾರ ಅಂತ ಹೆದರಿದ್ರಿ ನಾವು. ಎಲ್ಲಿಗೆ ಮನಿಗೆ ಜನ ಬರೋದು ನೋಡಿ ಯಾಕೆ ಬರಾಕತ್ತಾರ ಮನೆಗೆ ಹೆದರಿದ್ರಿ ನಾವು. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ, ನಾವು ಸಾಲಿ ಕಲ್ತಿಲ್ಲ. ನಾವು ನೋಡಿದ್ರೆ ಮತ್ತು ಅಲ್ಲೇ ಇಲ್ಲೇ ರೈತರ ಮನ್ಯಾಗ ದುಡ್ಕೊಂತ ಕುರಿ ಪರಿ ಕಾಯ್ಕೊಂತ ಬಂದಾರ್ರಿ ನಾವು. ಮತ್ತು ಈಗ ರೈತರ ಭೂಮಿಯಾಗ ಹೋದ್ಗಟ್ಟಕ್ಕೆ ಅವ್ರು ಬೇದಾಡ್ತಾರ, ಏನು ಮಾಡಿ ಬಂದೀವ ನಾವು ಇವ್ರು ಬಂದ್ಬಿಟ್ರು ಅಂತ ಹೆದರಿಕೆ ಬರೋದು. ಈಗ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಈಗ ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ. ಸುದೀಪ್ ಅವ್ರ ಎದುರುಗಡೆ ಹೋಗಿ ಚಪ್ಪಾಳೆ ಗಿಟ್ಟಿಸ್ಕೊಂಬಂದಿದ್ದಾನೆ. 5.5 ಕೋಟಿ ಕನ್ನಡಿಗರ ಮನ ಗೆದ್ದಾನೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ನಮಗೆ ದೊಡ್ಡ ಖುಷಿ ರೀ, ನಮಗೆ ದೊಡ್ಡ ಖುಷಿ. ಇಷ್ಟು ಇದಾಗ್ಯಾನಂತಂದ್ರೆ ನನ್ನ ಮಗ ಇಷ್ಟು ಇದಾಗ್ಯಾನಂತ ಮತ್ತು ಖುಷಿ ಆಗಕ್ಕೆ ಒಲ್ಲನ್ರಿ. ನಮ್ಗಿಂತ ಹೊರಗಲ್ ಮಂದಿ ಭಾಳ ಖುಷಿ ರೀ. ಇಡೀ ಕರ್ನಾಟಕದ ಮಂದಿದ ಖುಷಿ. ಹನುಮಂತ ಅಂತಂದ್ರೆ ದೊಡ್ಡ ಖುಷಿ. ನಾವು ಒಂದು ನಮೂನಿ ದುಡ್ಕೊಂಡು ತಿನ್ನಾರಿಯಪ್ಪ, ನಮಗೆ ಒಂದು ಹೇಳಿದ್ರೆ ಒಂದು ತಿಳಿಯಂಗಿಲ್ಲ. ಈಗ ಹಿಂಗೆ ಯಾಕೆ ಅಂತೇಳಿ ನಾವು ಒಂದು ಸ್ವಲ್ಪ ದಿಂಗ ಬಡ್ದು ಬಿಟ್ಟಿವ್ರಿ ನಾವು. ನಮಗೆ ತಿಳಿದಿಲ್ಲ ರೀ, ಇಷ್ಟು ಯಾಕೆ ಮಂದಿ ಬರ್ದಾನ ಹೆದರಿ ಬಿಟ್ಟಿವಿ ನಾವು. ನಾವು ಏನು ಮಾಡಿಲ್ವಪ್ಪ, ಇಷ್ಟು ಯಾಕೆ ಮಂದಿ ಬರಾಕತ್ತಾರ ಅಂತ ಹೆದರಿದ್ರಿ ನಾವು. ಎಲ್ಲಿಗೆ ಮನಿಗೆ ಜನ ಬರೋದು ನೋಡಿ ಯಾಕೆ ಬರಾಕತ್ತಾರ ಮನೆಗೆ ಹೆದರಿದ್ರಿ ನಾವು. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ, ನಾವು ಸಾಲಿ ಕಲ್ತಿಲ್ಲ. ನಾವು ನೋಡಿದ್ರೆ ಮತ್ತು ಅಲ್ಲೇ ಇಲ್ಲೇ ರೈತರ ಮನ್ಯಾಗ ದುಡ್ಕೊಂತ ಕುರಿ ಪರಿ ಕಾಯ್ಕೊಂತ ಬಂದಾರ್ರಿ ನಾವು. ಮತ್ತು ಈಗ ರೈತರ ಭೂಮಿಯಾಗ ಹೋದ್ಗಟ್ಟಕ್ಕೆ ಅವ್ರು ಬೇದಾಡ್ತಾರ, ಏನು ಮಾಡಿ ಬಂದೀವ ನಾವು ಇವ್ರು ಬಂದ್ಬಿಟ್ರು ಅಂತ ಹೆದರಿಕೆ ಬರೋದು. ಈಗ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ರಿ.